ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಆಗಮಿಸಿ ನಂದಿ ಧ್ವಜಕ್ಕೆ ಪೂಜೆ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಅಲ್ಲಿ ಆ ದೃಶ್ಯದಲ್ಲಿ ಕಾಣುವಂಥದ್ದನ್ನು ಹೇಳೋದಾದರೆ ಚೆಲುವರಾಜ್ ಅವರೇ, ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉತ್ತಮವಾದಂಥ ಪೋಷಾಕಗಳನ್ನು ಧರಿಸಿಕೊಂಡು ಈ ದಿವಸ ಬಹಳ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ. ಅವರ ಹಿಂದೆ ಅವರ ಸಹಚರರು ಕೂಡ ಅಲ್ಲಿ ಬಂದು ಆಗಮಿಸ್ತಾ ಇದ್ದಾರೆ. ಇನ್ನೇನು ಪೂಜೆಯನ್ನು ಮಾಡತಕ್ಕಂಥ ಒಂದು ತರಾತುರಿಯಲ್ಲಿ ಅವರಿದ್ದಾರೆ. ಮೈಸೂರಿನ ಮಹಾಪೌರರು ಕೂಡ ಅಲ್ಲಿ ಉಪಸ್ಥಿತರಾಗಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಇವರೆಲ್ಲ ಬರಬೇಕು, ಇವರೆಲ್ಲ ಬಂದ್ರೇ ಕಾರ್ಯಕ್ರಮ ನಡೆಯತಕ್ಕಂಥದ್ದು. ಹೀಗಾಗಿ ಈ ದಿವಸ ಈ ನಂದಿ ಧ್ವಜದ ಪೂಜೆ ಆದ ನಂತರ ವಿದ್ಯುಕ್ತವಾಗಿ ಚಾಲನೆಯನ್ನು ದೊರೆಯುತ್ತೆ. ಅಲ್ಲಿ ಅನೇಕ ಪತ್ರಕರ್ತರು ಸೇರಿ ಅಷ್ಟರಲ್ಲೇ ಮುಖ್ಯಮಂತ್ರಿಗಳನ್ನ ಏನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯ ಇಷ್ಟೇ, ಮುಖ್ಯಮಂತ್ರಿಗಳ ದರ್ಬಾರ್ನಲ್ಲಿ ದೇಶ ಸುಖದಿಂದ ಸಂತೋಷದಿಂದ ಸುಭಿಕ್ಷವಾಗಿದ್ದು ಸರ್ವಜನರೂ ಸಂತೋಷವಾಗಿರಲಿ ಅಂತ ಹಾರೈಸ್ತಕ್ಕಂಥದ್ದೇ ನಮ್ಮ ಕೆಲಸ. ಹೌದು, ಖಂಡಿತವಾಗಿ ಒಬ್ಬ ಮುಖ್ಯಮಂತ್ರಿಯವರ ಜವಾಬ್ದಾರಿ ಕೂಡ ಜನರನ್ನು ಕೂಡ ಆಯ್ಕೆ ಮಾಡಿರುವಂಥ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಅದರ ಜೊತೆಗೆ ಈ ರೀತಿಯಾದಂಥ ಸಾಂಸ್ಕೃತಿಕ ಹಿನ್ನೆಲೆ ಇರುವ ನಾಡ ಹಬ್ಬಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಬಾರದಿರುವಂತೆ ನಡೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಹಾಗೆ ನಮ್ಮ ಜೊತೆ ಈಗಾಗಲೇ ಜೊತೆಯಾಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂಥ ರಮೇಶ್ ಶರ್ಮಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಂದಿ ಧ್ವಜದ ಪೂಜೆ ಈಗಾಗಲೇ ನೆರವೇರಿದಿರುವಂಥದ್ದು, ಮುಖ್ಯಮಂತ್ರಿಗಳು ಅದನ್ನು ನೆರವೇರಿಸಿದ್ದಾರೆ. ಈ ಒಂದು ಹೊತ್ತಲ್ಲಿ ನಂದಿ ಧ್ವಜದ ಮಹತ್ವ ಈಗಾಗಲೇ ಚೆಲುವರಾಜ್ ಅವರು ಹೇಳಿದ್ದಾರೆ. ಈ ಒಂದು ಜಂಬೂ ಸವಾರಿಯ ಆರಂಭದ ಈ ಹಂತದ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಎಲ್ಲ ವಾಹಿನಿ ಎಲ್ಲ ವೀಕ್ಷಕರಿಗೂ ಕೂಡ ತಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ನಿಮಗೂ ಕೂಡ. ಮತ್ತು ಏನಪ್ಪ ಅಂದರೆ ಈಗಾಗಲೇ ನಾವು ನೋಡೋ ಹಂಗೆ ಧ್ವಜಸ್ತಂಭದ ಪೂಜೆ ಆಗ್ತಾ ಇದೆ. ಈ ಧ್ವಜ ಅನ್ನತಕ್ಕಂಥದ್ದು ಬರೀ ನಂದಿ ಧ್ವಜ ಅನ್ನತಕ್ಕಂಥದ್ದು ಇವತ್ತಿನ ಪೂಜೆಗೆ ನಂದಿ ಧ್ವಜ ಆಗಿದ್ರು ಕೂಡ ಯಾವುದೇ ದೇವರ ಉತ್ಸವಗಳಾದಿಗಳು ನಡೆಯುವಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಪ್ರತಿಯೊಂದು ಉತ್ಸವದಲ್ಲೂ ಕೂಡ ಈ ರೀತಿಯಾಗಿ ಧ್ವಜಾರೋಹಣ ಆಗುವಂಥ ಒಂದು ಪದ್ಧತಿ ಇದೆ. ಆ ಧ್ವಜವನ್ನು ತೋರಿಸಿದ ನಂತರದಲ್ಲೇ ಉತ್ಸವ ಹೊರಡುವಂಥದ್ದು. ಇದೇನಪ್ಪ ಅಂದರೆ ಒಂದು ಚಾಲನೆ ನೀಡೋ ರೀತಿಯಲ್ಲಿ ಇವತ್ತು ನಾವು ಹೇಗೆ ಒಂದು ರೈಲು ಹೊರಡಬೇಕಾದ್ರೆ ಒಂದು ಧ್ವಜವನ್ನು ತೋರಿಸ್ತೀವಿ, ಅದೇ ರೀತಿಯಲ್ಲಿ ಈ ಉತ್ಸವಕ್ಕೂ ಕೂಡ ಒಂದು ಚಾಲನೆ ಅಂತ ತೋರಿಸುವಂತಹ ಒಂದು ಪದ್ಧತಿಯಾಗಿರುತ್ತೆ. ಯಾವ ದೇವರನ್ನು ಅಥವಾ ಯಾವ ದೇವರಿಗೆ ಸಂಬಂಧಪಟ್ಟಂಥ ಪೂಜೆ ಉತ್ಸವಾದಿಗಳು ನಡೆಯುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಧ್ವಜಗಳು ಪೂಜೆಯಲ್ಲಿ ಪಾಲ್ಗೊಳ್ತೀವಿ, ಪೂಜೆಯಲ್ಲಿ ನಡೆಸ್ತೀವಿ ಅದನ್ನು. ಆ ರೀತಿಯಾಗಿ ಈಗ ಏನು ಚಾಮುಂಡೇಶ್ವರಿಯ ಒಂದು ಇದು ಉತ್ಸವ ಆಗಿರೋದ್ರಿಂದ ಇಲ್ಲಿ ನಂದಿ ಧ್ವಜವನ್ನು ನಡೆಸುವಂತಹ ಒಂದು ಪದ್ಧತಿ, ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅದನ್ನು ಇವತ್ತು ಕೂಡ ನಾವು ನಡೆಸ್ತಾ ಇದ್ದೀವಿ. ಮತ್ತು ಈ ರೀತಿಯಾದಂತಹ ಪೂಜಾ ಉತ್ಸವಾದಿಗಳು ಇವತ್ತು ಅದು ಧನುರ್ಲಗ್ನದಲ್ಲಿ ನಡೀತಾ ಇದೆ. ಅರಮನೆಗೆ ಸಂಬಂಧಪಟ್ಟಿರುವಂತಹ ಮುಹೂರ್ತಕಾರರು ಜ್ಯೋತಿಷಿಗಳಂತ ಏನಿದ್ದಾರೆ ಅವರ ಈ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಈ ಒಂದು ಇದಕ್ಕೆ ಚಾಲನೆ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಆಮೇಲೆ ಇಲ್ಲಿನ ಪ್ರತಿ ಆಚರಣೆ ಕೂಡ ಮುಹೂರ್ತವನ್ನ ನಿಗದಿ ಮಾಡುವಂಥದ್ದು. ಅದು ನಂದಿ ಧ್ವಜದ ಧ್ವಜಾರೋಹಣಕ್ಕೆ ಇಂದ ಹಿಡಿದು ಪ್ರತಿ ಹಂತದಕ್ಕೂ ಕೂಡ ಅಲ್ಲಿ ಮುಹೂರ್ತವನ್ನ ನಿಗದಿ. ಯಾಕೆ ಅಂತ ನೋಡಿ, ಸನಾತನ ಧರ್ಮದ ಆಚರಣೆಯ ಒಂದು ಪದ್ಧತಿ. ನಾವು ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಮಾಡಬೇಕಾದ್ರೂ ಕೂಡ ಒಂದು ಪಂಚಾಂಗವನ್ನ ನೋಡುವಂತಹ ಪದ್ಧತಿ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನೂ ಕೂಡ ನೋಡಿ ಪ್ರತಿಯೊಂದಕ್ಕೂ ಒಂದು ಮುಹೂರ್ತ ಅಂತ ನೋಡಿ ಆ ಮುಹೂರ್ತಕ್ಕೆ ತಕ್ಕಂತೆ ಮಾಡುವಂಥದ್ದು. ನೋಡಿ, ಆ ಧ್ವಜಸ್ತಂಭ ನಿಲ್ಲಿಸ್ತಾ ಇದ್ದಾರೆ, ಅದನ್ನು ನಿಲ್ಲಿಸಿದ ಮೇಲೆ ಅದಕ್ಕೂ ಕೂಡ ಈ ಒಂದು ಮುಹೂರ್ತದಲ್ಲೇ ಪೂಜೆ ಆಗಬೇಕು ಅಂತ ಅದು ಬಹುತೇಕ 1:05 ಅದು ಏನೋ ಒಂದು ಸಮಯವನ್ನು ನಿಗದಿ ಮಾಡಿಸಿದ್ದಾರೆ. ಆ ಒಂದು ಸಮಯದಲ್ಲಿ ಆ ಪೂಜೆ ನಡೆಯುತ್ತೆ. ಈಗ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡ್ತಾರೆ ಈಗ. ಹೌದು, ಚೆಲುವರಾಜ್ ಅವರೇ, ಈಗಾಗಲೇ ನಾವು ನಂದಿ ಧ್ವಜಕ್ಕೆ ಆ ಒಂದು ಆ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದನ್ನು ನಾವು ನೋಡಿದ್ವಿ. ಇದರ ನಂತರ ಏನಾಗುತ್ತೆ ಅಲ್ಲಿ ಅನ್ನುವಂಥದ್ದು? ಇದರ ನಂತರ ಒಂದೊಂದೇ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಅಂದರೆ ಈಗ ನೋಡಿ, ಗೌರವ, ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಹಾರವನ್ನು ಅರ್ಪಣೆ ಮಾಡಿದ್ದಾರೆ, ವಸ್ತ್ರವನ್ನು ಹೊದಿಸಿದ್ದಾರೆ. ಇದೆಲ್ಲ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಒಬ್ಬ ಮಹನೀಯನಿಗೆ ಅಥವಾ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇದೆಲ್ಲ ಮಾಡಬೇಕಾಗಿರ್ತಕ್ಕಂಥ ಅದೆಲ್ಲ ನಡೆದಿದೆ ಈಗ. ಹೌದು, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಈಗ ಪೂಜೆಯನ್ನು ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ 1:05 1 ಗಂಟೆ 10 ನಿಮಿಷ ಆಗಿದೆ. 1 ಗಂಟೆ 10 ನಿಮಿಷದಿಂದ 1 ಗಂಟೆ 30 ನಿಮಿಷದ ಒಳಗೆ ಸಲ್ಲುವಂಥ ಈ ಧನುರ್ಲಗ್ನದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಪೂಜೆಯನ್ನು ಸಲ್ಲಿಸಿದರೆ ಮುಂದಕ್ಕೆ ಎಲ್ಲದಕ್ಕೂ ನಮ್ಮ ಹಿರಿಯರು ಹೇಳಿದಂತೆ ಚಾಲನೆ ಕೊಟ್ಟಂತೆ. ಹೀಗಾಗಿ ಸಿದ್ದರಾಮಯ್ಯನವರು ಸಿದ್ಧವಾಗ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ. ಪುರೋಹಿತರು ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಂದಿ ಧ್ವಜವನ್ನು ನಿಲ್ಲಿಸ್ತಕ್ಕಂಥವರು ನಿಲ್ಲಿಸಿ
ಮುಂದೆ ನಡೀತಕ್ಕಂಥ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಪ್ರತಿ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಈ ಒಂದು ಪೂಜೆಯನ್ನು ನೆರವೇರಿಸಿಕೊಡೋದು. ನೀವು ಕಂಡ ಹಾಗೆ ಇಂತಹ ಸಂದರ್ಭದಲ್ಲಿ ಏನಾದ್ರು ವಿಶೇಷ ಘಟನೆಗಳು ಬೇರೆ ಮುಖ್ಯಮಂತ್ರಿಗಳ ಹೊತ್ತಲ್ಲಿ ನಡೆದಿರುವಂಥದ್ದು ಅಥವಾ ಅದಕ್ಕೆ ವಿಶೇಷವಾದಂತಹ ಒಂದು ವಿಧಾನವನ್ನು ಕಲ್ಪಿಸಿಕೊಂಡಿದ್ದು ಅಥವಾ ಏನಾದ್ರು ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳು ನಡೆದಿದ್ದನ್ನು ನೆನಪಿದೆಯಾ? ಇಲ್ಲಿ ಎರಡು ವಿಷಯ ಇದೆ. ಒಂದು ವಿಷಯ ನಂದಿ ಧ್ವಜವನ್ನು ಹಾರಿಸ್ತಕ್ಕಂಥದ್ದು, ರಾತ್ರಿ ಟಾರ್ಚ್ ಲೈಟ್ ಪೆರೇಡ್ ಅಂತಕ್ಕಂಥದ್ದು ಬನ್ನಿ ಮಂಟಪದಲ್ಲಿ ನಡೆಯತಕ್ಕಂಥದ್ದು. ಇದು ಎರಡು ಪ್ರಧಾನವಾದ ಅಂಶಗಳು. ಇದು ಹಗಲಿನಲ್ಲಿ ನಡೆಯುತ್ತೆ, ಅದು ರಾತ್ರಿಯಲ್ಲಿ ನಡೆಯುತ್ತೆ. ನಾನು ನೋಡಿದಂತೆ ನಂದಿ ಧ್ವಜವನ್ನು ಮುಖ್ಯಮಂತ್ರಿಗಳೇ ಹಾರಿಸಬೇಕು, ಅವರೇ ಪೂಜೆ ಮಾಡಬೇಕು ಅಂತ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಕಾನೂನು ಇಲ್ಲ. ಅನೇಕ ಸರ್ತಿ ಹಿಂದೆ ಇದ್ದಂಥ ಗವರ್ನರ್ ಅವರೇ ಬಂದು ನಂದಿ ಧ್ವಜವನ್ನು ಹಾರಿಸಿದ್ರು. ಹೌದು. ನಂತರದಲ್ಲಿ ಮುಖ್ಯಮಂತ್ರಿಗಳು ಟಾರ್ಚ್ ಲೈಟ್ ಪೆರೇಡ್ನ ಉದ್ಘಾಟನೆ ಮಾಡಿದ್ರು. ಈ ರೀತಿ ಆಗತಕ್ಕಂಥ ಸಂದರ್ಭ ಕೂಡ ಇದೆ, ನಾನೇ ನೋಡಿದ್ದೀನಿ. ಅಂದ್ರೆ ಮುಖ್ಯಮಂತ್ರಿಗಳೇ ಅದಕ್ಕೆ ನಿರ್ದಿಷ್ಟವಂತ ಹಾರಿಸಬೇಕು ಅಂತಕ್ಕಂಥದ್ದಿಲ್ಲ. ಇಲ್ಲಿರ್ತಕ್ಕಂಥ ಗವರ್ನರ್ ಅಂತ ಏನು ಹೇಳ್ತೀವಿ ನಾವು, ಅವರು ಕೂಡ ಮಾಡಿದ್ದಾರೆ ಅನೇಕ ಸತಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾತ್ರಿ ಟಾರ್ಚ್ ಲೈಟ್ ಪೆರೇಡ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು ನಡೆದಿದೆ. ಹೀಗಾಗಿ ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ದೇಶದ ಪ್ರಮುಖವಾದಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಒಂದು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಿ ಕಾನೂನಾಗಿದೆ. ಓಕೆ, ಅರಮನೆಯ ಆಡಳಿತ ಮತ್ತು ಸರ್ಕಾರ ಇವರಿಬ್ಬರ ನಡುವೆ ಮೊದಲಿಂದಲೂ ಬೇರೆ ಬೇರೆ ರೀತಿಯಂಥ ಭಿನ್ನಾಭಿಪ್ರಾಯಗಳಿದ್ದದೆ ಈ ಬಾರಿಯೂ ಕೂಡ ಅದು ನಡೆದಿರುವಂಥದ್ದು. ಆದರೆ ಇಲ್ಲಿ ಈ ಒಂದು ನಂದಿ ಧ್ವಜದ ಪೂಜೆಯ ಹೊತ್ತಿಗೆ ಅರಮನೆಯ ಸದಸ್ಯರು ಯಾರೂ ಕೂಡ ಭಾಗವಹಿಸುವುದಿಲ್ಲ. ಮೊದಲಿನಿಂದಲೂ ಇಲ್ಲ. ಮೊದಲಿನಿಂದಲೂ ಅರಮನೆಯ ಸದಸ್ಯರು ಮೊದಲು ಪೂರ್ವದಲ್ಲಿ ಜಯಚಾಮರಾಜ ಒಡೆಯರ್ ಅವರೆಲ್ಲ ತಮ್ಮ ಸಿಬ್ಬಂದಿಯನ್ನು ಕಳಿಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡೋರು. ಇತ್ತೀಚಿನ ಕಾಲದಲ್ಲಿ ಮಾಜಿಗಳಾದ ಮೇಲೆ, ಈ ಮಹಾರಾಜರೆಲ್ಲ ಮಾಜಿ ಆದರು, ಅವರು ಮಾಜಿ ಆದ ಮೇಲೆ ಮಹಾರಾಜರುಗಳು ಇಲ್ಲಿಗೆ ಬರ್ತಕ್ಕಂಥ ಒಂದು ನಡತೆಯನ್ನು ನಿಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರು ಹಿಂದಕ್ಕೆ ಹೊರಡೋದಿಕ್ಕೆ, ಇಲ್ಲಿಗೆ ಅರಮನೆಯ ಪ್ರಾಕಾರದ ಒಳಗೆ ಹೋಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇವರಲ್ಲಿ ಹೋದ ಮೇಲೆ ಎಲ್ಲದಕ್ಕೂ ಬಣ್ಣ ಬರುತ್ತೆ, ಇವರಲ್ಲಿ ಇರ್ತಾರೆ. ಅಂಬಾರಿ ಈಗ ನಂದಿ ಧ್ವಜಕ್ಕೆ ಪೂಜೆ ಮಾಡಿದ್ದಾಯ್ತು, ತದನಂತರ ಇವರು ಹೊರಡ್ತಾರೆ, ಈಗ ಅರಮನೆಯ ಒಳಗೆ ಹೋಗ್ತಾರೆ. ಅರಮನೆಯ ಒಳಗೆ ಬಲರಾಮ ದ್ವಾರದ ಮುಖಾಂತರ ಅರಮನೆಯ ಒಳಗೆ ಹೋಗಿ ಅವರಿಗೆ ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಆಸನಗಳನ್ನ ಹಾಕಿರ್ತಾರೆ, ಅಲ್ಲಿ ಅವ್ರು ಕೂತ್ಕೊಳ್ತಾರೆ. ಅಂಬಾರಿ ಬಂದು ನಿಲ್ಲೋವರೆಗೂ ಅವರು ಅದೇ ಪ್ರದೇಶದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಅರಮನೆಗೆ ಸಂಬಂಧಪಟ್ಟಂತ ಅರಸು ಕುಲದವರು ಇವರ ಜೊತೆಯಲ್ಲಿ ಸಂಯೋಗವಾಗತಕ್ಕಂಥದ್ದು ಪೂರ್ವದಿಂದ ಅನೂಚಾನವಾಗಿ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಹಿಂದೆ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿದ್ದಾಗ ಕೂಡ ಮುಖ್ಯಮಂತ್ರಿಗಳು ಅಥವಾ ಗವರ್ನರ್ ಬಂದು ಕುಳಿತಾಗ ಅವರ ಜೊತೆ ಸಹಯೋಗದೊಂದಿಗೆ ಅವರು ಇರ್ತಕ್ಕಂಥದ್ದನ್ನ ನಾನು ಅನೇಕ ಸತಿ ಹಿಂದಿನ ವರ್ಷ ಕೂಡ ನಾನು ನೋಡಿದ್ದೇನೆ. ಓಕೆ ಖಂಡಿತವಾಗಿಯೂ ಈಗಾಗಲೇ ಈ ಸಂದರ್ಭದ ಒಂದು ಅತಿ ಮುಖ್ಯ ಭಾಗ ನಂದಿ ಧ್ವಜದ ಪೂಜೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈಗಾಗಲೇ ನೆರವೇರಿಸಿದ್ದಾರೆ. ಇನ್ನು ಈಗಾಗಲೇ ಚಲುವರಾಜ್ ಅವರು ಹೇಳಿದ ಹಾಗೆ ಆನೆಗೆ ಅಂಬಾರಿ ಕಟ್ಟುವ ಕಾರ್ಯ ಇನ್ನೊಂದು ಕಡೆ ಭರದಿಂದ ಸಾಗ್ತಾ ಇರುತ್ತೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ಆ ಒಂದು ಜಂಬೂ ಸವಾರಿಗೂ ಕೂಡ ಆರಂಭ ದೊರೆಯುವಂಥದ್ದು. ಇನ್ನು ಇವತ್ತಿನ ದಿವಸದ ಮಹಿಮೆಯ ಬಗ್ಗೆ ಮಾತನಾಡೋದಾದರೆ ನಾನು ಒನ್ಸ್ ಅಗೇನ್ ರಮೇಶ್ ಶರ್ಮಾ ಅವರ ಹತ್ರ ಮಾತಾಡ್ತೀನಿ. ಈ ದಿವಸದ ಮಹತ್ವ ಏನು ಅನ್ನುವಂಥ, ಧಾರ್ಮಿಕವಾಗಿ ಈ ದಿವಸಕ್ಕೆ ಯಾವ ರೀತಿಯಾದಂಥ ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಧಾರ್ಮಿಕವಾಗಿ ನಾವು ನೋಡೋದಾದರೆ ಈ ವಿಜಯದಶಮಿ ಅನ್ನತಕ್ಕಂಥದ್ದು ಇಂದಿನ ನಿನ್ನಿನ ಆಯುಧ ಪೂಜೆ ಆಗಿರ್ಬೋದು, ಇದೆಲ್ಲವೂ ಕೂಡ ಮಹಾಭಾರತ ರಾಮಾಯಣ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಇವತ್ತು ಶಮಿ ವೃಕ್ಷಕ್ಕೆ ಏನು ಒಂದು ಪೂಜೆಗಳನ್ನ ಮಾಡುವಂತಹ ಒಂದು ಪದ್ಧತಿ ಇದೆ, ಬನ್ನಿ ಮಂಟಪ ಅಂತೇನು ಹೇಳ್ತೀವಿ, ಅದಕ್ಕೆ ಶನಿಯ ಅಧಿಪತಿಯಾಗಿರ್ತಾನೆ. ಅಲ್ಲಿ ಒಂದು ನಾವು ಹಿಂದೆ ನೋಡೋದಾದರೆ ಅಲ್ಲಿ ಅಗ್ನಿ ಹೋಗಿ ಒಂದು ಅಗ್ನಿ ಎಲ್ಲವನ್ನೂ ಕೂಡ ಪಚನ ಮಾಡುವಂಥ ಸಂದರ್ಭದಲ್ಲಿ ಅಗ್ನಿಗೆ ದೇವಾನುದೇವತೆಗಳೆಲ್ಲ ಸೇರಿ ಅಗ್ನಿಗೆ ಏನೋ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಹೋಗಿ ನದಿಯಲ್ಲಿ ಸೇರಿಕೊಳ್ತಾನೆ, ಜಲದಲ್ಲಿ ಆವೃತನಾಗ್ತಾನೆ. ಅಲ್ಲಿಂದ ಸೇರಿಕೊಂಡು ಬನ್ನಿ ವೃಕ್ಷಕ್ಕೆ ಬಂದು ಸೇರಿಕೊಳ್ತಾನೆ. ಆ ನಂತರದಲ್ಲಿ ಬನ್ನಿ ವೃಕ್ಷದಲ್ಲೂ ಕೂಡ ಅಗ್ನಿ ಇರತಕ್ಕಂಥದ್ದು ಕಾಣುತ್ತೆ. ಹಾಗಾಗಿ ಆ ಬನ್ನಿ ವೃಕ್ಷದಲ್ಲಿ ಏನೊಂದು ಆಯುಧವನ್ನು ಇಟ್ಟು ಪೂಜೆಗಳನ್ನು ಮಾಡಿದ್ರೆ ಅದಕ್ಕೆ ಶಕ್ತಿ ಬರುತ್ತೆ, ಅತಿ ಹೆಚ್ಚಿನ ಶಕ್ತಿ ಬರುತ್ತೆ, ಶನಮಾತ್ಮ ಕೂಡ ಅದರಲ್ಲಿ ಇರ್ತಾನೆ ಅಂತ ಹೇಳುವಂಥ ಒಂದು ಪದ್ಧತಿ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ. ಹಾಗಾಗಿ ಪಾರಂಪರಿಕವಾಗಿ ಶಾಸ್ತ್ರೋಕ್ತವಾಗಿ ಬನ್ನಿ ಮರದ ಪೂಜೆಯನ್ನು ಮಾಡ್ಕೊಂಡು ಬರುವಂಥ ಇತಿಹಾಸವನ್ನು ನಾವು
ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ನೋಡ್ಬೋದಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಇವತ್ತಿನ ವಿಶೇಷತೆ ಅಂತ ಹೇಳಿದಾಗ ಇವತ್ತು ಶನಿವಾರವೇ ಆಗಿದೆ, ಅದರಲ್ಲೂ ಶ್ರವಣ ನಕ್ಷತ್ರವೇ ಆಗಿದೆ. ಆ ನಕ್ಷತ್ರಕ್ಕೆ ಕೂಡ ಶನಿಯ ಅಧಿಪತಿಯಾಗಿರ್ತಾರೆ. ದೇವತೆ ಅಂತ ತಗೊಂಡಾಗ ವಿಷ್ಣುವಿನ ನಕ್ಷತ್ರ ಕೂಡ ಅದೇ ಆಗಿದೆ. ಇವತ್ತೇ ವಿಜಯದಶಮಿಯು ಕೂಡ ಬಂದಿದೆ. ಹಾಗಾಗಿ ಎಲ್ಲವೂ ಕೂಡ ಸೇರಿದಾಗ ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಮತ್ತೆ ನಾವಿಲ್ಲಿ ನವರಾತ್ರಿ ಪೂಜೆ ಅಂತ ಹೇಳಿದಾಗ ಮೊದಲೇ ನಾವು ಹೇಳಿದಾಗೆ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಅಂತ ಹೇಳಿ ಈ ಕಡೆಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ ತುಂಬ ವಿಶೇಷತೆ. ಅದರಲ್ಲಿ ವಿಜಯದಶಮಿಯ ದಿನ ವಿಜಯಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತೇಳಿ ಒಂದು ಪದ್ಧತಿ ಇದೆ. ಇವತ್ತಿನ ದಿನದಲ್ಲಿ ವಿಜಯಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮುಂದಿನ ಜೀವನದ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಜಯವನ್ನು ಕಾಣ್ತೇವೆ ಅಂತ ಒಂದು ಪದ್ಧತಿ ಇದೆ. ಆ ಒಂದು ಪದ್ಧತಿಯ ಅನುಸಾರವಾಗಿ ಇವತ್ತಿನ ದಿನ ವಿಜಯಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ತುಂಬಾ ಒಳಿತಾಗಿರುತ್ತೆ. ಓಕೆ, ಅಂದ್ರೆ ಲಕ್ಷ್ಮೀ ಪೂಜೆ ಇವತ್ತಿಗೆ ಪ್ರಧಾನ, ಇವತ್ತು ತುಂಬಾ ವಿಶೇಷವಾದಂತಹ ದಿನವಾಗಿರುತ್ತೆ ಲಕ್ಷ್ಮೀ ಪೂಜೆ. ಚಲುವರಾಜ್ ಅವರು, ನಾವು ಇಲ್ಲಿ ನೋಡ್ತಿದ್ದೀವಿ ರಾಜಪಥದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಅಲ್ಲಿ ಸಾಲಾಗಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ. ಆ ವ್ಯವಸ್ಥೆ ಅಲ್ಲಿ ಕುಳಿತಂಥ ಜನರಿಗೆ ಅವರು ಒಂದು ವಿಶ್ ಮಾಡ್ತಿರುವಂಥದ್ದು ಕೂಡ ಪ್ರತಿ ಬಾರಿಯೂ ಇದೇ ಪದ್ಧತಿ ಮುಂದುವರಿಯುವಂಥದ್ದು ಇದೇ ಬಾರಿ. ಅಂದರೆ ಈ ಥರ ಒಂದು ಅನುಕೂಲ ಇರಲಿಲ್ಲ ಅನೇಕ ವರ್ಷಗಳಲ್ಲಿ. ಈ ವರ್ಷ ಮಾತ್ರ ಇದನ್ನು ವಿಶೇಷವಾಗಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಜನತೆಗೆ ಕಾಣಿಸಿಕೊಳ್ಬೇಕಾದ್ದು ಧರ್ಮ. ಒಬ್ಬ ರಾಜನಾಗಲಿ, ಒಬ್ಬ ಮಂತ್ರಿ ಆಗಲಿ, ಅಥವಾ ರಾಜಕೀಯದಲ್ಲಿ ಉನ್ನತವಾಗಿರ್ತಕ್ಕಂಥ ಪದವಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜನತೆಗೆ ಕಾಣಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಈ ದಿವಸ ಈ ವಿಶೇಷವಾಗಿರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ. ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಅದು ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಯಾವ ವಿಧವಾದಂಥ ರಾಜಕೀಯ ಮೆರುಗೂ ಇಲ್ಲ. ದಯಮಾಡಿ ಸಂಪೂರ್ಣವಾದ ರಾಜಕೀಯ ಮೆರುಗನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಒಬ್ಬ ದೇಶವನ್ನು ಆಳ್ತಕ್ಕಂಥ ದೊರೆಯಂತೆ ಅವ್ರು ನೋಡಿ ಎಷ್ಟು ಸಾಮಾನ್ಯವಾಗಿ ಎಲ್ಲರ ಜೊತೆಯಲ್ಲಿ ಮೆರೀತಿದ್ದಾರೆ. ಇದು ಬಹಳ ಮೆಚ್ಚತಕ್ಕಂಥ ವಿಷಯ, ತುಂಬ ಇಂತಹ ಕೆಲಸಗಳು ನಡೀಬೇಕು. ಜನತೆಗೂ ದೊರೆಗೂ ಮಧ್ಯ ಸಂಬಂಧ ಬೆಳಿಬೇಕು. ಹಾಗೆ ಬೆಳೆದಾಗಲೇ ನಮಗೆ ಒಂದು ಸರ್ಕಾರದ ಮೇಲೆ, ಒಬ್ಬ ಅಧಿಪತಿಯ ಮೇಲೆ ಗೌರವ ಬರ್ತಕ್ಕಂಥದ್ದು, ನಮ್ಮ ನಡತೆಗಳು ಉನ್ನತವಾಗ್ತಕ್ಕಂಥದ್ದು. ಖಂಡಿತವಾಗಿಯೂ ಇನ್ನಷ್ಟು ವಿಚಾರಗಳಿದೆ. ಜಂಬೂ ಸವಾರಿ ಅಂದರೆ ಕೇವಲ ಅದೊಂದು ಮೆರವಣಿಗೆ ಅಲ್ಲ, ಇಡೀ ಈ ನಮ್ಮ ಕರ್ನಾಟಕ ರಾಜ್ಯದ ಅಷ್ಟು ಸಾಂಸ್ಕೃತಿಕ ವೈಭವಗಳ ಮೆರವಣಿಗೆ ಅದು. ಅದರ ಬಗ್ಗೆ ಇನ್ನಷ್ಟು ಮಾತನಾಡ್ತೀವಿ. ಒಂದು ಪುಟ್ಟ ಬ್ರೇಕ್.